ಬೇಸಿಗೆ ತಾಪಮಾನ ಅಧಿಕವಾಗ್ತಾ ಇರುವಾಗಲೇ ನಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಬುಧವಾರ ಗುಡುಗು ಸಹಿತ ಅರ್ಧ ಇಂಚಿಗೂ ಅಧಿಕ ಮಳೆಯಾಗಿದೆ. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ನಾಪಕ್ಲು ಜನತೆಗೆ ಬುಧವಾರ ಸುರಿದ ಮಳೆ ತಂಪೆರೆದಿದ್ದು ಜನರಲ್ಲಿ ಹರ್ಷ ಮೂಡಿಸಿದೆ. ನಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಬೇತು, ಹಳೆ ತಾಲೂಕು, ಚೆರಿಯಪರಂಬು, ಕೊಟ್ಟಮುಡಿ, ಚೋನಕೆರೆ ಸೇರಿದಂತೆ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಅರ್ಧ ಇಂಚಿಗೂ ಅಧಿಕ ಮಳೆ ಸುರಿದು ಕಾದ ಭೂಮಿಗೆ ತಂಪೆರೆದಿದ್ದಾನೆ. ನಾಪಕ್ಲು ವಿಭಾಗದ ವಿವಿಧ ಗ್ರಾಮಗಳಿಗೆ ಕಳೆದ ಕೆಲವು ದಿನಗಳಿಂದ ಮಳೆ ಕಣ್ಮರೆಯಾಗಿ ಜನರಲ್ಲಿ ನಿರಾಸೆ ಮೂಡಿಸಿತ್ತು. ಬುಧವಾರ ಸುರಿದ ಮಳೆ ಜನರಲ್ಲಿ ಸಂತಸ ಮೂಡಿಸಿದೆ. ನಾಪಕ್ಲು ವ್ಯಾಪ್ತಿಯ ಹಲವು ಕಡೆ ಕಾಫಿ ಕೊಯ್ಲು ಕಾರ್ಯ ಪೂರ್ಣಗೊಂಡು ಬೆಳೆಗಾರರು ಹೂ ಮಳೆಗಾಗಿ ಹಾತೊರೆಯುತ್ತಿರುವಾಗಲೇ ಬುಧವಾರ ಸುರಿದ ಉತ್ತಮ ಮಳೆಯ ಆಗಮನದಿಂದ ಬೆಳೆಗಾರರು ಹರ್ಷಗೊಂಡಿದ್ದಾರೆ. ಈ ವರ್ಷ ಫೆಬ್ರವರಿ ಕೊಟ್ಟಿರ್ತಕ್ಕಂಥ ಒಂದು ಮಳೆ ಭಾಳ ಒಂದು ಉತ್ತಮವಾಗಿದೆ. ಆದ್ರೂ ಕೂಡ ಸಾಲದು 15-20% ಬರ್ತದೆ. ಕೆಲವು ಕೂಡ ಸ್ಪ್ರಿಂಕ್ಲರ್ ಕೂಡ ಆಗ್ತಾ ಇದೆ. ಸೊ ನಾಪಕ್ನಲ್ಲಿ ಈ ವರ್ಷ ಹೊಡೆದಿರ್ತಕ್ಕಂಥ ಮಳೆ ಭಾಳ ಒಂದು ಬೆಳೆಗಾರರಿಗೊಂದು ಉತ್ತಮ ಮಂದಹಾಸ ಆಗಿದೆ. ಅಂದರೆ ಜನರಿಗೊಂದು ಹ್ಯಾಪಿನೆಸ್ ಮೂಡಿದೆ. ಏಕೆಂದರೆ ಬರುವ ವರ್ಷಕ್ಕೊಂದು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಕೂಡ ನಾವು ಪಡಿಬೋದು. ಆದ್ರೂ ಕೂಡ ಒಂದೆರಡು ಸಲ ವೆದರ್ ಫೋರ್ಕಾಸ್ಟಲ್ಲಿ ಮಳೆ ಇದೆ ಅಂತ ಕಾಣ್ತಿದೆ. ನಾಳೆ ಕೂಡ ನಾಳಿದ್ದು ಒಳ್ಳೆ ಉತ್ತಮ ಮಳೆ ಆಗಿ ಜನರಿಗೆ ಬರುವ ವರ್ಷ ಒಂದು ಒಳ್ಳೆ ಕಾಫಿ ಕೊಡುವಂಥ ಒಂದು ಉತ್ತಮ ವಾತಾವರಣ ಇರಲಿ ಅನ್ನತಕ್ಕಂಥ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬುಧವಾರ ಸುರಿದ ಮಳೆಯಿಂದಾಗಿ ಜನರಲ್ಲಿ ಮುಂದೆ ಉತ್ತಮ ಮಳೆಯಾಗುವ ನಿರೀಕ್ಷೆ ಮೂಡಿಸಿದೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.